ಮಾನವ ಸಂಕುಲವನ್ನು ಇಂದು ಅತಿಯಾಗಿ ಕಾಡುತ್ತಿರುವುದು ಡಯಾಬಿಟಿಸ್ ಎಂಬ ಕಾಯಿಲೆ. ಈ ಕಾಯಿಲೆ ಎಂಬ ಹೆಸರು ಕೇಳುತ್ತಿದ್ದಂತೆಯೇ ಎಲ್ಲರ ಬಾಯಿ ಕಹಿಯಾಗಲು ಆರಂಭವಾಗುತ್ತೆ. ಅನೇಕ ಕಾರಣಗಳಿಂದ ಬಂದಂತಹ ಈ ಮಧುಮೇಹ ಕಾಯಿಲೆಯನ್ನ ಪ್ರಾಣಾಯಾಮ, ಧ್ಯಾನ ಹಾಗೂ ವಿವಿಧ ಯೋಗಾಸನಗಳನ್ನ ದಿನನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕ ಈ ಡಯಾಬಿಟಿಸ್ ಕಾಯಿಲೆಯನ್ನ ನಿಯಂತ್ರಣದಲ್ಲಿಡಬಹುದು. ಹಾಗಾದ್ರೆ ಡಯಾಬಿಟಿಸ್ಗೆ ಯಾವ ರೀತಿಯ ಯೋಗಾಸನಗಳು ಸೂಕ್ತ ಅನ್ನೋದನ್ನ ನೀವೇ ನೋಡಿ. ನಾನಿವತ್ತು ನಿಮಗೆ ಡಯಾಬಿಟಿಕ್ ಸಮಸ್ಯೆನ ಕೆಲವೊಂದು ಆಸನಗಳನ್ನು ಮಾಡುವ ಮೂಲಕ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಯಾವುದೇ ಸಮಸ್ಯೆಗೂ ನಮ್ಮಲ್ಲಿ ಈಗ ಅಳವಡಿಸ್ಕೊಂಡಿರೋ ಜೀವನ ಶೈಲಿಯೇ ಮುಖ್ಯ ಕಾರಣ. ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ಳೋದ್ರ ಮೂಲಕ ಹಾಗೆಯೇ ಕೆಲವೊಂದು ಆಸನಗಳನ್ನು ಅಥವಾ ಭಂಗಿಗಳನ್ನು ಅಳವಡಿಸ್ಕೊಳ್ಳೋದ್ರ ಜೊತೆಯಲ್ಲಿ ದಿನನಿತ್ಯ ಪ್ರಾಣಾಯಾಮ ಮಾಡೋದ್ರ ಮೂಲಕ ಸ್ಟ್ರೆಸ್ ಲೆವೆಲ್ನ ಕಂಟ್ರೋಲ್ ಮಾಡಿಕೊಂಡಾಗ ನಾವು ಸ್ಟ್ರೆಸ್ ಲೆವೆಲ್ನ ಮೊದಲನೇದಾಗಿ ಕಂಟ್ರೋಲ್ ಮಾಡಿಕೊಂಡು ಅದ್ರ ಜೊತೆಯಲ್ಲಿ ಕೆಲವೊಂದು ಆಸನಗಳನ್ನ ಅಳವಡಿಸ್ಕೊಂಡು ಲೈಫ್ ಸ್ಟೈಲ್ನಲ್ಲೂ ಅಳವಡಿಸ್ಕೊಂಡು ಇತ್ತೀಚೆಗೆ ಕಾಡೋಂಥ ಎಲ್ಲರಿಗೂ ಕಾಡುತ್ತಾ ಇರೋಂಥ ಸಮಸ್ಯೆಗಳು ಮಂಡಿ ನೋವಿರಬಹುದು, ಶುಗರ್ ಇರಬಹುದು, ಬ್ಲಡ್ ಪ್ರೆಷರ್ ಇರಬಹುದು, ಬ್ಯಾಕ್ ಪೇನ್ ಇರಬಹುದು, ಹೆಡ್ಏಕ್ ಇರ್ಬೋದು, ಈ ಎಲ್ಲ ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡ್ಕೊಳ್ಬಹುದು. ಯೋಗ ಅಂದರೆ ಬರೀ ಆಸನಗಳೆಲ್ಲ, ಪ್ರಾಣಾಯಾಮ ಪ್ರತಿಯೊಂದರಲ್ಲೂ ನಾವು ಪ್ರಾಣಾಯಾಮನ ಅಳವಡಿಸ್ಕೊಳ್ಬೇಕು. ಅದರಲ್ಲಿ ಇವತ್ತು ನಾನು ನಿಮಗೆ ಡಯಾಬಿಟಿಕ್ಗೆ ಸಂಬಂಧಪಟ್ಟ ಕೆಲವೊಂದು ಆಸನಗಳನ್ನು ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ವೀಕ್ಷಕರೇ, ನಾನು ನಿಮಗೆ ತುಂಬ ಸಿಂಪಲ್ ಆಗಿರೋಂಥದ್ದು ನೀವೇ ಮನೆಯಲ್ಲಿ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗುವಂಥ ಆಸನಗಳನ್ನ ಹೇಳ್ಕೊಡ್ತಾ ಇದ್ದೀನಿ. ಅದರಲ್ಲಿ ತುಂಬ ಸಿಂಪಲ್ ಆಗಿರೋದು ಜಾನು ಶೀರ್ಷಾಸನ. ಜಾನು ಅಂದರೆ ಮಂಡಿ, ಶಿರ, ತಲೆ ಗೊತ್ತಿರೋ ಹಾಗೆ. ಇದನ್ನು ಹೇಗೆ ಮಾಡೋದು? ಏಕಪಾದ ಜಾನು ಶೀರ್ಷಾಸನ. ಹೀಗೆ ಒಂದು ಕಾಲನ್ನು ಮಡಚಿ ಹೀಗಿಟ್ಕೊಳ್ಬೇಕು. ಹೀಗೆ ತೊಡೆಯ ಪಕ್ಕ ಹೀಗಿಟ್ಕೊಳ್ಬೇಕು. ಇನ್ಹೇಲ್ ಮಾಡ್ತಾ ಕೈಗಳನ್ನ ಮೇಲೆ ತಗೊಳ್ಬೇಕು. ಎಕ್ಸೇಲ್ ಮಾಡ್ತಾ ಹೀಗೆ. ಆದಷ್ಟು ನಿಮ್ಮ ಗದ್ದವನ್ನು ತಾಕಿಸ್ಲಿಕ್ಕೆ ಪ್ರಯತ್ನ ಪಡಿ. ಹೊಟ್ಟೆ ತೊಡೆಗೆ ತಾಕಿರಲಿ, ಎದೆ ಮಂಡಿಗೆ ತಾಕಿರಲಿ. ಹೀಗೆ ಜಾನು ಶೀರ್ಷಾಸನ ಮಾಡೋದ್ರಿಂದ ಡಯಾಬಿಟಿಕ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಹೊಟ್ಟೆ ಹಿಂಡೋದ್ರಿಂದ ಹೀಗೆ ಕಡಿಮೆ ಆಗುತ್ತೆ. ಮೊಣಕೈ ನೆಲಕ್ಕೆ ತಾಕಿಸ್ಲಿಕ್ಕೆ ಟ್ರೈ ಮಾಡಿ. ಆಗ ಹೊಟ್ಟೆ ಮುಂದಕ್ಕೆ ಎಳೆಯುತ್ತೆ. ಮತ್ತೆ ಇನ್ಹೇಲ್ ಮಾಡ್ತಾ ನಿಧಾನವಾಗಿ ಮೇಲ್ ಬನ್ನಿ. ಆಸನ ಅಂದರೆ ಸ್ಥಿರವಾಗಿ ಸುಖವಾಗಿ ಇರೋಂಥದ್ದು. ಯಾವುದೇ ಆಸನದಲ್ಲಿ ನೀವು ಕನಿಷ್ಠ 20 ಸೆಕೆಂಡ್ಸ್ ಇದ್ದಾಗ ಅದು ಆಸನ ಅನ್ನಿಸ್ಕೊಳ್ಳುತ್ತೆ. ಯಾವುದೇ ಮೂಮೆಂಟ್ ಇಲ್ದಿರೇ 20 ಸೆಕೆಂಡ್ ಇರಬೇಕಾಗತ್ತೆ. ಹೀಗೆ ಎರಡೂ ಕಾಲುಗಳನ್ನ ಮಾಡಬೇಕು. ವಕ್ರಾಸನ, ಅರ್ಧ ಮತ್ಸ್ಯೇಂದ್ರಾಸನ ಹಾಗೆ ಪೂರ್ಣ ಮತ್ಸ್ಯೇಂದ್ರಾಸನ. ನಾನು ಸುಲಭವಾಗಿರೋಂಥದ್ದು ವಕ್ರಾಸನನ ಮಾಡಿ ತೋರಿಸ್ತೀನಿ. ಯಾರಿಗೆ ಇದು ಸಾಧ್ಯ ಆಗಲ್ವೋ ಅವರು ದುಪ್ಪಟ ಅಥವಾ ಹಗ್ಗದ ಸಹಾಯದಿಂದ ಕೂಡ ಮಾಡಬಹುದು. ಈ ಥರ ಒಂದು ಕಾಲನ್ನು ಚಾಚಿ ಇನ್ನೊಂದು ಕಾಲನ್ನು ಮಂಡಿ ಪಕ್ಕದಲ್ಲಿ ಮಡಚಿಟ್ಕೊಂಡು ಹೀಗೆ. ಇದನ್ನು ಮಾಡಲಿಕ್ಕೆ ಕಷ್ಟ ಆದವರು ಹೀಗೆ ಮೊಣಕೈನಿಂದ ಮಂಡಿನ ಹಿಂದಕ್ಕೆ ತಳ್ಳಿ ಹೊಟ್ಟೆನ ತಿರುಗಿಸ್ಕೊಳ್ಬೇಕು. ಪಕ್ಕಕ್ಕೆ ಹೊಟ್ಟೆ ಮತ್ತು ಎದೆಯನ್ನು ತಿರುಗಿಸ್ಕೊಂಡಾಗ ಹೊಟ್ಟೆಯ ಭಾಗ ಹಿಂಡುತ್ತೆ. ಪ್ಯಾನ್ಕ್ರಿಯಾಸ್ ಸ್ಕ್ವೀಸ್ ಆಗಿ ಇನ್ಸುಲಿನ್ ಪ್ರೊಡಕ್ಷನ್ ಆಗುತ್ತೆ ಅನ್ನೋದಕ್ಕೆ ಈ ಆಸನ ಡಯಾಬಿಟಿಕ್ಗೆ ಒಳ್ಳೆಯದು ಅಂತ ಹೇಳ್ತೀವಿ. ಸೊ ಹೀಗೆ ಕೂಡ ಮಾಡಬಹುದು. ಹಾಗೆ ಇನ್ನೂ ಫ್ಲೆಕ್ಸಿಬಲ್ ಇರೋರು ಹೀಗೆ ಹಿಡ್ಕೊಂಡು, ಇದು ವಕ್ರಾಸನ. ಯಾರು ಇದನ್ನು ಮಾಡಲಿಕ್ಕೆ ಆಗೋದಿಲ್ವೋ ಅವರು ದುಪ್ಪಟದ ಸಹಾಯದಿಂದ ಅಥವಾ ಯಾವುದೇ ಹಗ್ಗ, ದುಪ್ಪಟ ಅದನ್ನು ಹೀಗೆ ಲಾಕ್ ಮಾಡಿ ಮಂಡಿನ ಸ್ವಲ್ಪ ಮಡಚಿ ಹೀಗಿಟ್ಕೊಂಡು ಸಾಧ್ಯವಾದಷ್ಟು ಹೊಟ್ಟೆನ ಹಿಂದಕ್ಕೆ ಹೀಗೆ ಪಕ್ಕಕ್ಕೆ ತಿರುಗಿಸ್ತಾ ಮಾಡಬೇಕು. ಈಗ ನಾನು ನಿಮಗೆ ಮಾಡಿ ತೋರಿಸ್ತಾ ಇರೋ ಆಸನ ಸರ್ವಾಂಗಾಸನ. ಸರ್ವಾಂಗಾಸನ ಮಾಡೋ ರೀತಿ, ಸ್ಥಿತಿ, ಕಾಲುಗಳನ್ನ ಜೋಡಿಸ್ಬೇಕು, ಕೈಗಳನ್ನ ಮೇಲೆ ತಗೊಳ್ಬೇಕು. ಹಾಗೆ 90 ಡಿಗ್ರಿ ಪ್ಯಾರಲಲ್ ಟು ದ ಗ್ರೌಂಡ್. ಇದು ಸರ್ವಾಂಗಾಸನ. ಹೆಸರೇ ಹೇಳೋ ರೀತಿ ಸರ್ವ ಅಂಗಗಳಿಗೂ ಉಪಯುಕ್ತವಾದ ಆಸನ. ಇದರಲ್ಲಿ ಕೂಡ ಹೊಟ್ಟೆ ಸ್ಕ್ವೀಸ್ ಆಗೋದ್ರಿಂದ ಶುಗರ್ ಪೇಷಂಟ್ ಅವ್ರಿಗೆ, ಡಯಾಬಿಟಿಕ್ ಇರೋರಿಗೆ
ಸಹಾಯ ಆಗುತ್ತೆ. ಮತ್ತು ಥೈರಾಯ್ಡ್ ಇರೋರಿಗೂ ಈ ಆಸನ ತುಂಬ ಸಹಕಾರಿಯಾಗುತ್ತೆ. ಹಾಗೆ ಎಲ್ಲ ಆಸನಗಳಿಗೂ, ಎಲ್ಲ ಸಮಸ್ಯೆಗಳಿಗೂ ಈ ಆಸನ ಉತ್ತಮವಾಗಿದೆ. ನಿಧಾನವಾಗಿ ಹೀಗೆ ಹಿಂದೆ ತಗೊಳ್ತಾ ರಿಲ್ಯಾಕ್ಸ್. ಈ ಆಸನಕ್ಕೆ ಕಾಂಪ್ಲಿಮೆಂಟ್ರಿ ಮತ್ಸ್ಯಾಸನ. ಮತ್ಸ್ಯಾಸನ ಅಂದರೆ ಹೀಗೆ ಕಾಲುಗಳನ್ನ ಪದ್ಮಾಸನದಲ್ಲಿ ಹಾಕಿ ಕಾಂಪ್ಲಿಮೆಂಟರಿ ಆಗಿರುತ್ತೆ ಈ ಆಸನ. ಇದು ಥೈರಾಯ್ಡ್ಗೆ ತುಂಬ ಹೆಲ್ಪ್ ಆಗೋದ್ರಿಂದ ಥೈರಾಯ್ಡ್ ಇರೋರು ಈ ಆಸನವನ್ನು ಹೆಚ್ಚು ಹೊತ್ತು ಇಟ್ಕೊಳ್ಬೇಕು. ನಿಧಾನವಾಗಿ ಹೀಗೆ ತಲೆಯನ್ನು ಬಿಡಿಸ್ಕೊಂಡು ಆಮೇಲೆ ಕಾಲುಗಳನ್ನ ಬಿಡಿಸ್ಕೊಳ್ಬೇಕು. ರಿಲ್ಯಾಕ್ಸ್. ನೋಡಿದ್ರಲ್ಲ ವೀಕ್ಷಕರೇ, ಡಯಾಬಿಟಿಕನ್ನು ಕೆಲವೊಂದು ಸಿಂಪಲ್ ಆಗಿರೋಂಥ ಆಸನಗಳನ್ನು ಮಾಡಿ ಹೇಗೆ ನಾವು ದೂರ ಮಾಡ್ಕೊಳ್ಬಹುದು ಅಥವಾ ಕಡಿಮೆ ಮಾಡ್ಕೊಳ್ಬಹುದು ಅನ್ನೋದನ್ನು, ಹೀಗೆ ನಾವು ದಿನನಿತ್ಯ ಜೀವನದಲ್ಲಿ ಕೆಲವೊಂದು ಆಸನಗಳು ಹಾಗೆ ಕೆಲವೊಂದು ಪ್ರಾಣಾಯಾಮಗಳನ್ನು ಮಾಡೋದ್ರ ಮೂಲಕ ನಮ್ಮಲ್ಲಿ ಇರುವಂಥ ಎಲ್ಲ ಸಮಸ್ಯೆಗಳನ್ನು ನಾವು ದೂರ ಮಾಡ್ಕೊಳ್ಬಹುದು. ಪ್ರಾಣಾಯಾಮದಲ್ಲಿ ನಾಡಿ ಶುದ್ಧಿ ಪ್ರಾಣಾಯಾಮ ಪ್ರತಿಯೊಬ್ಬರು, ಎಲ್ಲ ಸಮಸ್ಯೆ ಇರೋರು ಕೂಡ, ಯಾವುದೇ ಸಮಸ್ಯೆ ಇರೋರು ಕೂಡ ಮಾಡೋಂಥ ಪ್ರಾಣಾಯಾಮ ಆಗಿದೆ. ನಾಡಿ ಶುದ್ಧಿ ಪ್ರಾಣಾಯಾಮನ ದಯಮಾಡಿ ಎಲ್ಲರೂ ಪ್ರತಿನಿತ್ಯ ಕೆಲವೊಂದು ನಿಮಿಷಗಳನ್ನು ಮಾಡೋದ್ರ ಮೂಲಕ ತಮ್ಮೆಲ್ಲ ಸಮಸ್ಯೆಗಳನ್ನು, ಸ್ಟ್ರೆಸ್ಸಿಂದ ಬರೋಂಥ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಬಹುದು. ಹಾಗೆ ಸ್ಟ್ರೆಸ್ಸನ್ನು ಕೂಡ ನಾವು ಪ್ರಾಣಾಯಾಮ ಮಾಡೋದ್ರ ಮೂಲಕ ದೂರ ಮಾಡಿಕೊಳ್ಬಹುದು. ಡಯಾಬಿಟಿಸ್ ಕಾಯಿಲೆಯನ್ನ ನಿಯಂತ್ರಣದಲ್ಲಿಡಲು ಯಾವ ರೀತಿಯ ಯೋಗಾಸನಗಳನ್ನು ದಿನನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅನ್ನೋದನ್ನ ನೀವೆಲ್ಲ ತಿಳಿದುಕೊಂಡ್ರಿ ಅಲ್ವಾ? ಹಾಗಾದ್ರೆ ಯೋಗಾಭ್ಯಾಸದ ಮೂಲಕ ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಗುಡ್ ಬೈ ಹೇಳಿ.